ಹರಪನಹಳ್ಳಿಗೆ ಪ್ರಯಾಣಿಸುತ್ತಿದ್ದ ಧನಂಜಯ್ ಅವರು ತಮ್ಮ ಬ್ಯಾಗ್ ಕಳೆದುಕೊಂಡಿದ್ದರು. ಆ ಬ್ಯಾಗ್ನಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಹಣ ಇತ್ತು ಎಂಬುದು ತಿಳಿದು ಬಂದಿದೆ. ಪ್ರಯಾಣದ ವೇಳೆ ನಡೆದ ಈ ಗೊಂದಲದಿಂದಾಗಿ ಬ್ಯಾಗ್ ಅದರ ಬದಲಾಗಿ ತೆಲಗಿ ಗ್ರಾಮದ ನಿವಾಸಿ ಹಾಲೇಶ್ ಅವರ ಬಳಿ ಸೇರಿತ್ತು. ಬ್ಯಾಗ್ ತನ್ನದಲ್ಲ ಎಂದು ಅರಿತ ಹಾಲೇಶ್ ಅವರು ಯಾವುದೇ ಲಾಭಾದಸೆಗೆ ಒಳಗಾಗದೆ ತಕ್ಷಣವೇ ಮಾನವೀಯತೆಯನ್ನು ತೋರಿಸಿ ಹರಪನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಬ್ಯಾಗ್ ಅನ್ನು ಒಪ್ಪಿಸಿದ್ದಾರೆ. ಹಾಲೇಶ್ ಅವರ ಪ್ರಾಮಾಣಿಕತೆಯನ್ನ ಮೆಚ್ಚಿದ ಪೊಲೀಸರು ತಕ್ಷಣವೇ ತನಿಖೆ ಆರಂಭಿಸಿದರು. ಬ್ಯಾಗ್ನಲ್ಲಿದ್ದ ವಿವರಗಳನ್ನ ಆಧರಿಸಿ ಧನಂಜಯ್ ಅವರನ್ನ ಪತ್ತೆ ಹಚ್ಚಿದರು. ನಂತರ ಪೊಲೀಸರು ಧನಂಜಯ್ ಅವರನ್ನ ಠಾಣೆಗೆ ಕರೆಸಿ ಅವರ ಹಣವನ್ನ ಹಾಗೂ ಅವರ ಬ್ಯಾಗ್ ಅನ್ನ ಅವರಿಗೆ ಸುರಕ್ಷಿತವಾಗಿ ವಾಪಸ್ ಕೊಟ್ಟರು. ತಮ್ಮ ಹಣವನ್ನ ಮರಳಿ ಪಡೆದ ಧನಂಜಯ್ ಅವರು ಹಾಲೇಶ್ ಅವರ ಪ್ರಾಮಾಣಿಕತೆಯನ್ನ ತುಂಬಾ ಹರ್ಷದಿಂದ ಶ್ಲಾಘಿಸಿದ್ದಾರೆ. ಎಂತಹ ಸತ್ಯನಿಷ್ಠರು ನಮ್ಮ ಸಮಾಜದಲ್ಲಿ ಇನ್ನೂ ಇದ್ದಾರೆ ಎಂಬುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಹಾಲೇಶ್ ಅವರ ಈ ಪ್ರಾಮಾಣಿಕ ನಡೆ ಎಲ್ಲರಿಗೂ ಮಾದರಿಯಾಗಿ ನಿಂತಿದೆ.